ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರು ರೂರಲ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿತ್ತು. ಆ ಒಂದು ಮೆರಿಟ್ ಲಿಸ್ಟಲ್ಲಿ ಹೈಯೆಸ್ಟ್ ಅಂಕಗಳನ್ನು ಗಳಿಸಿದಂಥವ್ರಿಗೆ ಈಗ ಏನು ಮಾಡಿದ್ದಾರೆ, ಸಂದರ್ಶನಕ್ಕೆ ಕರೆದಿದ್ದಾರೆ. ಸಂದರ್ಶನ ಯಾವ ದಿನಾಂಕದಂದು ಇದೆ, ಯಾವ ಯಾವ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ತೆಗೆದುಕೊಳ್ತಾರೆ, ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಓಕೆನಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಆಗಿರಿ. ಬಗಲಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. 8/12/2025 ಅಂದರೆ ಇವತ್ತಿನ ದಿನವೇ ಅವ್ರೇನು ಮಾಡ್ತಾರೆ, ಸಂದರ್ಶನದ ದಿನಾಂಕ ಮತ್ತು ಎಲಿಜಿಬಲ್ ಆಗಿರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಸಂದರ್ಶನ ಯಾವ ದಿನಾಂಕದಂದು ಇರುತ್ತೆ ಅಂತಂದೇಳಿ ನೋಡ್ತಾ ಹೋಗೋಣ. ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 22/12/2025ರಿಂದ 24/12/2025ರವರೆಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾ ಹೋಗ್ತಾರೆ, ಓಕೆನಾ? ಸಂದರ್ಶನವನ್ನು ತೆಗೆದುಕೊಳ್ತಾ ಹೋಗ್ತಾರೆ, ಓಕೆನಾ? ಅದು ಎಲ್ಲಿ ಅಂತಂದರೆ ಚೇಂಬರ್ ಆಫ್ ಪ್ರಿನ್ಸಿಪಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ ಜಡ್ಜ್, ಬೆಂಗಳೂರು ರೂರಲ್ ಡಿಸ್ಟಿಕ್. ಬೆಂಗಳೂರಲ್ಲಿ ನಿಮ್ಗೆ ಏನು ಮಾಡ್ತಾ ಹೋಗ್ತಾರೆ, ಅವರು ಸಂದರ್ಶನವನ್ನು ತೆಗೆದುಕೊಳ್ತಾ ಹೋಗ್ತಾರೆ, ಓಕೆನಾ? ಅಲ್ಲಿ ಎಷ್ಟು ಗಂಟೆಗೆ ನೀವು ಹೋಗ್ಬೇಕಪ್ಪ ಅಂತಂದರೆ 10 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ರಿ. ಡಾಕ್ಯುಮೆಂಟ್ಸ್ಗಳನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಪ್ರಿಂಟೌಟ್ ಇರಬೇಕು, ಟೈಪಿಂಗ್ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ಇರಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆದ್ರಾಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆದ್ರಾಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ನಿಮಗೆ ಐಡೆಂಟಿಟಿ ಪ್ರೂಫನ್ನು ನೀವು ತೊಗೊಂಡೋಗ್ಬೇಕು. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡನ್ನು ಒಯ್ಯಿರಿ, ಓಕೆನಾ? ಅದಾದಮೇಲೆ ಆಲ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೀವು SSLC PUC, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು, ಮತ್ತು ರೂರಲ್ ಇದ್ದರೆ ರೂರಲ್ಲು, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡಿಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟು ಎಲ್ಲ ಒರಿಜಿನಲ್ ಇರಬೇಕು, ಓಕೆನಾ? ಅವೆಲ್ಲ ತೊಗೊಂಡು ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಪ್ಲಸ್ ಸಂದರ್ಶನವನ್ನು ಅವತ್ತಿನ ದಿನವೇ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ತೆಗೆದುಕೊಳ್ತಾ ಹೋಗ್ತಾರೆ, ಓಕೆನಾ? ಇದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳನ್ನು ಯಾವ್ಯಾವ ತೊಗೊಂಡು ಹೋಗ್ಬೇಕಂತಂದೇಳಿ ಈಗ ನೀಟಾಗಿ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಪ್ರಿಂಟೌಟ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಟೈಪಿಂಗ್ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ಇರಬೇಕು, SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಕನ್ನಡ ಟೈಪಿಂಗ್ ಸೀನಿಯರ್ ಮಾರ್ಕ್ಸ್ ಕಾರ್ಡ್ ಬೇಕು, ಇಂಗ್ಲೀಷ್ ಟೈಪಿಂಗ್ ಸೀನಿಯರ್ ಮಾರ್ಕ್ಸ್ ಕಾರ್ಡ್ ಬೇಕು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ, ರೂರಲ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ, ಫಿಸಿಕಲ್ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ, ಎಕ್ಸ್ ಸರ್ವಿಸ್ ಮೆನ್ಗಳು ಏನಾದರೂ ಎಲಿಜಿಬಲ್ ಆಗಿದ್ದರೆ ಅವರು ಎಕ್ಸ್ ಸರ್ವಿಸ್ ಮೆನ್ನಿಂದ ರಿಲೀವ್ ಆಗಿರುವಂಥದ್ದನ್ನು ಸರ್ಟಿಫಿಕೇಟನ್ನು ನೀವು ತೊಗೊಂಡೋಗ್ಬೇಕಾಗುತ್ತೆ. ಅದಾದ ನಂತರ ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡು, ವೋಟರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಇಷ್ಟು 13 ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ, ಓಕೆನಾ? ಇದನ್ನು ನೀವು ನೆನ್ಪಿಟ್ಕೋಬೇಕು. ಬನ್ನಿ ಈಗ ಯಾವ ಯಾವ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ, ಯಾವ ದಿನಾಂಕದೊಂದು ಎಲಿಜಿಬಲ್ ಆಗಿದ್ದಾರೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ. ಟೈಪಿಸ್ಟ್ ಹುದ್ದೆಗಳಿಗೆ ಸಂದರ್ಶನಕ್ಕೆ ಕರೆದಿರುವಂಥದ್ದು ಇಲ್ಲಿ ಗೀತಾ ಎನ್, ಇವರು ಕೂಡ 22/12/2025ರಂದು ಇವರಿಗೆ ಇಂಟರ್ವ್ಯೂವನ್ನು ಕರೆದಿರುವಂಥದ್ದು. ರಾಹುಲ್ KG, ನಿಶಾ, ದೇವಕ್ಕಿ, ಪ್ರತಾಪು, ಸಹನಾ RV, ಭಾವನಾ K, ಸಂಗಮೇಶ್, ಮಂಜುನಾಥ್ ಮೇಟ್ರಿ, ಕಾವ್ಯ, ಪ್ರಿಯಾ, ಪವಿತ್ರ, ಯಶೋಧ TL, ಆಮೇಲೆ ಗಾಯತ್ರಿ, ವೀಣಾ ಮತ್ತು ಸುಮಯ, ನೆಕ್ಸ್ಟ್ ಧೃತಿ, ವೀಣಾ, ಮಧುಶ್ರೀ, ರೇಣುಕ ಸಿದ್ದಪ್ಪ, ಪವಿತ್ರ, ಸುಚಿತ್ರ, ಅನಿತಾ, ಸುಮನ್ ಕತಾರಿ, ಶೋಭಾ, ಮಂಜುಳಾ, ಆಮೇಲೆ ವರ್ಷಿಣಿ, ಗೀತಾ, ಮಾಲಿನಿ, ನೆಕ್ಸ್ಟ್ ಸಂಜನಾ, ಭಾಗ್ಯಶ್ರೀ, ಸರ್ದಾಸ್, ಶ್ರದ್ಧಾ, ನೆಕ್ಸ್ಟ್ ರಶ್ಮಿ, ಸ್ವಾತಿ, ಲಕ್ಷ್ಮಿ, ಮಂಜುನಾಥ, ಮೊಹಮ್ಮದ್, ಅಮೂಲ್ಯ, ಜ್ಯೋತಿ ಹಿರಣ್ಣ, ನಿಖಿತಾ, ಅರ್ಚನಾ, ನೆಕ್ಸ್ಟ್ ರಾಜಶ್ರೀ, ಸ್ವಾತಿ BN, ಅಕ್ಷಯ್, ರಾಣಿ, ಭಾಗ್ಯಶ್ರೀ, ಬೋರಮ್ಮ, ಸಂತೋಷ್, ಯಶಸ್, ಅನುಷಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರಾಣಿ ಶಿವಣ್ಣ, ನಾಗನೂರು, ಇವರೆಲ್ಲರೂ ಕೂಡ ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರ್ 45ರವರೆಗೆ ನೀವೇನು ಮಾಡಬೇಕು, 22/12/2025 ಅವತ್ತಿನ ದಿನ ಏನು ಮಾಡಬೇಕಾಗುತ್ತೆ, ನೀವು ಸಂದರ್ಶನಕ್ಕೆ ಅಟೆಂಡ್ ಆಗಬೇಕು, ಓಕೆನಾ? ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರು
45ರವರೆಗೆ ಯಾವೆಲ್ಲ ಅಭ್ಯರ್ಥಿಗಳಿದ್ದೀರಿ ನೀವೇನು ಮಾಡಬೇಕು 22/12/2025 ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ಎಲ್ಲ ಅಗತ್ಯ ದಾಖಲಾತಿಗಳನ್ನು 2 ಸೆಟ್ ಜೆರಾಕ್ಸ್ ಹಾಕೊಂಡು ಹೋಗ್ರಿ, ಓಕೆನಾ. ಅದಕ್ಕೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ಅಟೆಸ್ಟೆಡ್ ಮಾಡಿಸ್ಕೊಂಡು ನೀವು ಹೋಗ್ಬೇಕಾಗುತ್ತೆ, ಓಕೆನಾ. ಆಮೇಲೆ ನೀವು ಒರಿಜಿನಲ್ ಅಂಕಪಟ್ಟಿಯನ್ನು ಸಬ್ಮಿಟ್ ಮಾಡ್ತೀವಿ ಅಂತಂದೇಳಿ ಒಂದು ಲೆಟರ್ ಬರೆದು ಕೊಡಬೇಕಾಗುತ್ತೆ. ನೆಕ್ಸ್ಟ್ 23ನೇ ತಾರೀಕು ಒಂದು ಸೀರಿಯಲ್ ನಂಬರ್ 46ರಿಂದ ಭಾಗ್ಯಶ್ರೀ, ಬೋರಮ್ಮ, ಸಂತೋಷ, ಆಮೇಲೆ ಯಶಸ್, ಅನುಷ, ಅಶ್ವಿನಿ, MS, ಸೋಮಶೇಖರ, ಶ್ರೀಕಾಂತ್, ಗಾಯತ್ರಿ, ಆಶಾ, ತುಕಾರಾಮ, ಸವಿತಾ, ಹನುಮಂತು, ಅಭಿಷೇಕ್, ಹರ್ಷಿತ್, ಚೈತ್ರ. ಹಾಗೆ ಸೀರಿಯಲ್ ನಂಬರು ಎಷ್ಟು ನೋಡ್ತಾ ಇರ್ಬೋದು ಎಲ್ಲ 23ನೇ ತಾರೀಕು 23ನೇ ತಾರೀಕು 88 ಸೀರಿಯಲ್ ನಂಬರ್ 88ರವರೆಗೂ ನೀವೇನು ಮಾಡಬೇಕು 23/12/2025 ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಪ್ಲಸ್ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ, ಓಕೆನಾ. ಅದು 10 ಗಂಟೆ ಒಳಗಡೆ ಹೋಗ್ಬೇಕು ನೀವು, ಓಕೆನಾ. ಇದನ್ನಿಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 88ರಿಂದ ಹಿಡಿದು 89ರಿಂದ 129 ಸೀರಿಯಲ್ ನಂಬರ್ ಯಾವೆಲ್ಲ ಅಭ್ಯರ್ಥಿಗಳಿದ್ದೀರಿ ನಿಮ್ಮ ಅಪ್ಲಿಕೇಶನು ನಿಮ್ಮ ಹೆಸರನ್ನ ನೋಡ್ಕೊಳ್ರಿ, ಓಕೆನಾ. 89ರಿಂದ 129ರವರೆಗೆ ಯಾವೆಲ್ಲ ಅಭ್ಯರ್ಥಿಗಳಿದ್ದೀರಿ ನೀವೆಲ್ಲರೂ ಕೂಡ 24/12/2025 ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಸಂದರ್ಶನವನ್ನು ಕೈಗೊಂಡಿರ್ತಾರೆ. ಆ ಒಂದು ದಿನಾಂಕದಂದು ನೀವೇನು ಮಾಡಬೇಕಾಗುತ್ತೆ, ಇಂಟರ್ವ್ಯೂವನ್ನು ಅಟೆಂಡ್ ಆಗಬೇಕು, ಓಕೆನಾ. ಇದಿಷ್ಟು ಬೆಂಗಳೂರು ರೂರಲ್ ಕೋರ್ಟು ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಆಗಿರುವಂತಹ ಕ್ಯಾಂಡಿಡೇಟ್ಗಳ ಲೀಸ್ಟನ್ನು ಈಗ ಅವರು ಬಿಟ್ಟಿರುವಂಥದ್ದು. ನೀವೆಲ್ಲರೂ ಕೂಡ ಎಲ್ಲ 2 ಸೆಟ್ ಜೆರಾಕ್ಸ್ ಹಾಕ್ಕೊಂಡು ಆಮೇಲೆ ಅವ್ರು ಹೇಳಿರುವಂತಹ ಒರಿಜಿನಲ್ ಅಂಕಪಟ್ಟಿಗಳನ್ನು ತಗೊಂಡು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಮತ್ತು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಆಗಲಿ ಎಲ್ಲವನ್ನು ನೀಟಾಗಿ ತೊಗೊಂಡೋಗ್ರಿ, ಯಾಕಂದರೆ ರಿಜೆಕ್ಟ್ ಆಗುವಂತಹ ಸಂದರ್ಭ ಇರುತ್ತೆ, ಓಕೆನಾ. ನೆಕ್ಸ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿರಿ, ಓಕೆನಾ. ನೆಕ್ಸ್ಟ್ ಇಂಟರ್ವ್ಯೂ ಬಗ್ಗೆ ಏನಾದರೂ ನಿಮಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿರಿ. ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅದ್ರ ಮೇಲೆ ನಾನೇನು ಮಾಡ್ತೀನಿ, ನಿಮಗೆ ಇಂಟರ್ವ್ಯೂವಲ್ಲಿ ಏನೇನು ಕೇಳ್ತಾರೆ ಅಂತಂದೇಳಿ ಒಂದು ವಿಡಿಯೋ ಮಾಡಿ ಬಿಡ್ತೀನಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಗುಡ್ ನ್ಯೂಸ್ ಇದೆ ಎಲ್ಲರಿಗೂ. ಗುಡ್ ಲಕ್.